ಈಗ ನೀವು ರಾಜೀನಾಮೆ ಕೊಟ್ಟು ಹತ್ತತ್ರ 8 ವರ್ಷ ಆಯ್ತು. ಹೌದು, 2017 ಕೊಟ್ರೆ ಯಾವುದೇ ಹುದ್ದೆ ಇಲ್ಲ ಇವಾಗ. ತಮಿಳ್ನಾಡಿನ ಇನ್ಚಾರ್ಜ್ ಆಗಿದ್ದೀರಾ, ಅದು ಸೆಕೆಂಡ್ರಿ. ಬಟ್ ಹೇಗಿದೆ ಜೀವನ? ಯಾವ್ದು ಹುದ್ದೆ ಇಲ್ಲ, ಯಾವ್ದು ಅಧಿಕಾರ ಇಲ್ಲ ಈಗ ಇಲ್ಲ, ನಾನು ಇವಾಗ ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ಪೇರೆಂಟ್ ಬೋರ್ಡಿನಲ್ಲಿ. ವಿಜಯೇಂದ್ರ ಸರ್ ನಾಯಕತ್ವದಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ನಾನು ಇಲ್ಲಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ. ಇಟ್ಸ್ ಅ ಕೀ ಆರ್ಗನೈಸೇಷನಲ್ ಪೋಸ್ಟ್. ಸಂಘಟನಾತ್ಮಕವಾಗಿ ಪಕ್ಷಕ್ಕೆ ಭದ್ರ ಬುನಾದಿಯನ್ನು ಹಾಕುವಂತಹ ಸಂಘಟನಾತ್ಮಕ ಕೆಲಸಗಳನ್ನ ಪ್ರಚಂಡವಾಗಿ ಮಾಡೋಕೆ ತುಂಬಾ ಅವಕಾಶ ಇದೆ. ನಾನು ಪಕ್ಷ ವಹಿಸಿದಂತ ಕೆಲಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಿಯತ್ತಿಂದ ಅವ್ರು ಯಾವ ಒಂದು ಜಿಲ್ಲೆಗೆ ಕಳಿಸಿದ್ರು ಕೂಡ ಮಾಡ್ಕೊಳ್ತಾ ಬಂದಿದ್ದೇನೆ. ಸೊ ಇವತ್ತು ತನ್ಮೂಲಕ ನಾನು ಪಕ್ಷ ಕಟ್ಟುವಂತಹ ಒಂದು ಕಾರ್ಯಕ್ರಮದಲ್ಲಿ ಮುಂದುವರೆದಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಜೊತೆಗೆ ತಮಿಳುನಾಡಿನ ಶ್ರೀರಂಗಂ ಕ್ಷೇತ್ರಕ್ಕೆ ಸದ್ಯಕ್ಕೆ ಅಸೈನ್ ಮಾಡಿದ್ದಾರೆ ಇದು ಎಲೆಕ್ಷನ್ಸ್, ಅಸೆಂಬ್ಲಿ ಎಲೆಕ್ಷನ್ಸ್ ಪರವಾಗಿ. ಸೊ ಅದು ಕೂಡ ಒಂದು ಜವಾಬ್ದಾರಿಯುತವಾದಂತಹ ಒಂದು ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು. ನಮ್ಮ ಪಕ್ಷ ಹೇಗೆ ಅಂದ್ರೆ ಇಟ್ ಇಸ್ ಅ ಕಾಡರ್ ಬೇಸ್ಡ್ ಪಾರ್ಟಿ. ಇದು ಯಾರು ಕಾರ್ಯಕರ್ತರಿಂದ ಇರುವಂತಹ ಪಾರ್ಟಿ. ಇದು ಯಾರು ಎಷ್ಟು ಅಚ್ಚುಕಟ್ಟಾಗಿ ವಹಿಸಿದಂತ ಕೆಲಸಗಳನ್ನ ಮಾಡ್ತಾರೆ ಅನ್ನೋದನ್ನು ಪಕ್ಷ ನೋಡ್ತಾ ಇರತ್ತೆ. ಪಕ್ಷ ಕೆಲಸ ಮಾಡೋರ್ಗೆ ಖಂಡಿತ ಫಲ ಸಿಗುತ್ತೆ. ಈ ಕಾನ್ಫಿಡೆಂಟ್ ಮೇ ಬಿ ಇಟ್ಕೊಂಡೇನೆ ನೀವು JDS ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ. ಬಟ್ ಅಲ್ಲಿ 2 ಸಲನೂ ನಿಮಗೆ ಮಿಸ್ ಆಗುತ್ತೆ. ಈಗ BJP ಸೇರಿದಿರಾ, ಇಷ್ಟು ಕಾನ್ಫಿಡೆಂಟ್ ಆಗಿದ್ರ BJP ನಿಮ್ಗೆ ಟಿಕೆಟ್ ಸಿಗುತ್ತೆ ಅಂತ ಅನ್ಸುತ್ತಾ? ನೋಡಿ, ಪಕ್ಷ ಅಂತ ಬಂದಾಗ JDS ಪಕ್ಷವೇ ಬೇರೆ, BJP ಪಕ್ಷವೇ ಬೇರೆ, ಕಾರ್ಯವೈಖರಿ ಬೇರೆ, ಕಾರ್ಯವ್ಯಾಪ್ತಿ ಬೇರೆ. ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. BJP ಪಕ್ಷ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ. 18 ಕೋಟಿಗೂ ಅಧಿಕ ಸದಸ್ಯರಿದ್ದಾರೆ, ಆಕ್ಟಿವ್ ಮೆಂಬರ್ಸ್ ಇದ್ದಾರೆ. ಆಗಿರುವಾಗ ಇಲ್ಲಿ ಕಾರ್ಯಕರ್ತರು ಕಾಡರ್ ಬೇಸ್ಡ್ ಪಾರ್ಟಿ. ಇಲ್ಲಿ ಯಾವುದೇ ಒಂದು ಕುಟುಂಬಿಕ ರಾಜಕಾರಣ ಇಲ್ಲ, ಡೈನಾಸ್ಟಿಕ್ ಪೊಲಿಟಿಕ್ಸ್ ಇಲ್ಲ. ಅಟ್ ದ ಸೇಮ್ ಟೈಮ್ ಏನೋ ಒಂದು ಹಿನ್ನೆಲೆಯಿಂದ ಬಂದಿದ್ರೆ ಮಾತ್ರ ರಾಜಕಾರಣ ಮಾಡ್ಬೋದು ಅನ್ನೋದು ಇಲ್ಲ. ನೀವು ನೋಡಿದ್ದೀರಾ, ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ಸಾಮಾನ್ಯ ಹಿನ್ನೆಲೆಯಿಂದ ಬಂದವರಾಗಿ ಬುಡಕಟ್ಟು ಸಮಾಜದ ಹೆಣ್ಣುಮಗಳು ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದಾರೆ. ನಮ್ಮ ದೇಶದ ಪ್ರಧಾನಿಯವರು ಚಹಾ ಮಾರ್ತಾ ಇದ್ದವರು, OBC ಸಮುದಾಯಕ್ಕೆ ಸೇರಿದವರು. ನಮ್ಮ ದೇಶದ ಅತ್ಯುನ್ನತ ಹುದ್ದೆ ಆದಂತಹ ರಾಜ್ಯ ಪ್ರಧಾನಮಂತ್ರಿ ಹುದ್ದೆಯಲ್ಲಿ 15 ವರ್ಷಗಳಿಂದನೂ ಇದ್ದಾರೆ, 11 ವರ್ಷಗಳಿಂದನೂ ಇದ್ದಾರೆ. ಸೊ ನೀವು ಕೆಲವೊಂದು ರಾಜ್ಯಗಳಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳು ತುಂಬಾ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿದ್ದವರಾಗಿದ್ದಾರೆ, ಶಾಸಕರು ತುಂಬಾ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿದ್ದವರಾಗಿದ್ದಾರೆ. ಸೊ ಇಲ್ಲಿ ನೋಡುವಂಥದ್ದು ಕಾರ್ಯದಕ್ಷತೆ, ಕಾರ್ಯವೈಖರಿ, ಎಷ್ಟು ಪಕ್ಷಕ್ಕೆ ಈ ದೇಶಕ್ಕೆ ಅವರು ಆಸ್ತಿ ಆಗ್ಬಲ್ರು ಅನ್ನೋದನ್ನ ನೋಡಿ ಅದರ ಬೇಸಿಸ್ ಮೇಲೆ ಟಿಕೆಟ್ ಕೊಡ್ತಾರೆ. ಅಥವಾ ಯಾವುದೋ ಒಂದು ಕುಟುಂಬದ ಸದಸ್ಯರು ಕುತ್ಕೊಂಡು ತೀರ್ಮಾನ ಮಾಡಲ್ಲ. ಇಲ್ಲಿ ಹೈಕಮಾಂಡ್ ಇದೆ, ಕೋರ್ ಕಮಿಟಿ ಇದೆ, ಎಲ್ಲಾ ಒಂದು ಮಾನದಂಡಗಳನ್ನು ನೋಡಿ ಟಿಕೆಟ್ನ ನಿರ್ಧಾರ ಮಾಡೋದ್ರಿಂದ ನಾವಿಲ್ಲಿ ಜಿಗುಪ್ಸೆಗೊಳಗಾಗೋ ಅಥವಾ ನಾವು ಭರವಸೆಗಳನ್ನ ಕಳ್ಕೊಳ್ಳುವಂತಹ ಯಾವುದೇ ಒಂದು ಚಾನ್ಸ್. ಸೊ ನಂಬಿಕೆ ಇದೆ, ನಂಬಿಕೆ, ಅಗಾಧವಾದಂತ ನಂಬಿಕೆ ಇದೆ, ಅದಮ್ಯವಾದ ನಂಬಿಕೆ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.